ನೋಡಿ ಒಂದ್ಸಲ ಫೈನಲ್ ಔಟ್ಲುಕ್ ಯಾವ ತರ ಇದೆ ಅಂತ. ನಿಯರ್ಲಿ 211 ಸಬ್ಸ್ಕ್ರೈಬರ್ಸ್ ಇದ್ದೀರಾ. ನನಗೆ 10 ಕಮೆಂಟ್ಸ್ ಬೇಡವಾ ಅಟ್ಲೀಸ್ಟ್? ಯಾವ ತರ 8.5 hours ಕೂತು ಮಾಡಿದ್ದೀನಿ. ಓಕೆ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಆದ್ರೂ ಕಮೆಂಟ್ ಮಾಡಿ. ನೀವು ನನ್ ಜೊತೆ ಇಂಟರಾಕ್ಟ್ ಆದಷ್ಟು ನನಗೆ ಇಂಟ್ರೆಸ್ಟ್ ಬರುತ್ತೆ ವ್ಲಾಗ್ಸ್ ಮಾಡೋದಿಕ್ಕೆ. ಪ್ಲೀಸ್ ಸಪೋರ್ಟ್ ಮಾಡಿ ಆಯ್ತಾ? ಸೊ ಬನ್ನಿ ಇವಾಗ ನೆಕ್ಸ್ಟ್ ಈ ಕಬೋರ್ಡ್ ತೋರಿಸ್ತೀನಿ. ಇದ್ರಲ್ಲಿ ಏನು ಅಂದ್ರೆ ನಮ್ ರೆಗ್ಯುಲರ್ ವೇರ್. ಸೊ ನೋಡಿ ಒಂದ್ಸಲ ಔಟ್ಲುಕ್ ತೋರಿಸ್ತೀನಿ. ಈ ತರ ಇದೆ ಆಯ್ತಾ. ಇವಾಗ ಬನ್ನಿ ಡೀಟೇಲ್ಡ್ ಆಗಿ ತೋರಿಸ್ತೀನಿ. ಹಾಯ್ ಆಲ್, ಎಲ್ರು ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರಾದ್ರೂ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಅಂಡ್ ಒಳ್ಳೆ ಕಂಟೆಂಟ್ ಇರೋ ವ್ಲಾಗ್ಸ್ ವಿಡಿಯೋಸ್ ನ ಮಾಡ್ತೀನಿ. ಸೊ ಕೀಪ್ ಸಪೋರ್ಟಿಂಗ್ ಮೀ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ. ಸೊ ಇವತ್ತಿನ ವ್ಲಾಗ್ ಏನು ಅಂದ್ರೆ, ನೀವು ನನ್ನ ರೀಸೆಂಟ್ ವ್ಲಾಗ್ ನೋಡಿರ್ತೀರಾ ಕಬೋರ್ಡ್ ಆರ್ಗನೈಸೇಷನ್ ಅಂತ. ನಾನ್ ಯಾವ ತರ ಕಬೋರ್ಡ್ ಆರ್ಗನೈಸ್ ಮಾಡ್ಕೊಂಡೆ ಅಂತ ತೋರಿಸಿದೀನಿ. ನಿಯರ್ಲಿ ಐ ಟುಕ್ 8.5 hours to 9 hours ಟು ಆರ್ಗನೈಸ್ ದೀಸ್ 2 ಕಬೋರ್ಡ್ಸ್. ಸೊ ನಂದು ನಿಯರ್ಲಿ 100 ಸ್ಯಾರಿ ಇದೆ. ಅದಾದ್ಮೇಲೆ ಅಥರ್ವನ್ ಬಟ್ಟೆ ಮತ್ತೆ ನಮ್ಮ ಮನೆಯವ್ರದ್ದು ಎಲ್ಲಾನು ಆರ್ಗನೈಸ್ ಮಾಡೋಷ್ಟ್ರಲ್ಲಿ 9 hours ಆಗೋಯ್ತು. ಮಿಡಿಲ್ ಅಲ್ಲಿ ನಾನು 2 ಬ್ರೇಕ್ ತಗೊಂಡಿದ್ದು, ಅಂದು ಅಷ್ಟೊಂದು ಟೈಮ್ ಬೇಕಾಯ್ತು. ಸೊ ನಾನು ಯಾವ ತರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ, ಏನೆಲ್ಲ ಆರ್ಗನೈಸರ್ಸ್ ಯೂಸ್ ಮಾಡ್ಕೊಂಡಿದ್ದೀನಿ ನಿಮ್ಗೂ ತೋರ್ಸೋಣ ಅನ್ಕೊಂಡೆ. ಯಾಕಂದ್ರೆ ಯಾರಾದ್ರೂ ಕಬೋರ್ಡ್ ಆರ್ಗನೈಸ್ ಮಾಡ್ಬೇಕು ಅನ್ಕೊಂಡೋಗ್ರಿಗೆ ಹೆಲ್ಪ್ ಆಗುತ್ತಲ್ವಾ. ಯಾಕೆ ಪದೇ ಪದೇ ಅಲ್ಲಿ ನೋಡ್ತಿದ್ದೀನಿ ಅಂತ ಯೋಚನೆ ಮಾಡ್ಬೇಡಿ. ಅಥರ್ವ ತೊಟ್ಲದಲ್ಲಿ ಮಲ್ಕೊಂಡಿದ್ದಾನೆ ಹಂಗಾಗಿ. ಸೊ ಬನ್ನಿ ಇವಾಗ ಫಸ್ಟ್ ಈ ಕಬೋರ್ಡ್ ಇಂದ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಯಾವ ತರ ಆರ್ಗನೈಸ್ ಆಗಿದೆ ಅಂತ. ಸೊ ಇರಿ, ಬ್ಯಾಕ್ ಕ್ಯಾಮ್ ಆನ್ ಮಾಡಿ ತೋರಿಸ್ತೀನಿ. ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಐ ಮೀನ್ ಯಾವ ತರ ಆರ್ಗನೈಸರ್ಸ್ ಯೂಸ್ ಮಾಡಿ ಯಾವ್ಯಾವ ಬಟ್ಟೆನ ಯಾವ ತರ ಆರ್ಗನೈಸ್ ಮಾಡ್ಕೊಂಡಿದೀನಿ ಅಂತ ಹೇಳಿದ್ರೆ ನಿಮ್ಗೂ ಹೆಲ್ಪ್ಫುಲ್ ಆಗುತ್ತಲ್ವಾ. ಸೊ ಬನ್ನಿ ನೋಡೋಣ. ಸೊ ಫಸ್ಟ್ ಇವಾಗ ಇಲ್ಲಿ ಮೇಲೆ ಏನ್ ನೋಡ್ತಿದ್ದೀರಾ, ಅದು ನಾನು ರೀಸೆಂಟ್ ಆಗಿ ಮೀಶೋ ಇಂದ ಆರ್ಡರ್ ಮಾಡಿ ತರ್ಸ್ಕೊಂಡಿರೋ ಕಾಟನ್ ಸ್ಯಾರಿ. ಸೊ ಅದನ್ನ ಆರ್ಗನೈಸರ್ ಅಲ್ಲಿ ಹಾಕಿ ಇಡ್ಬೇಕು. ಆ ಸ್ಯಾರಿನೂ ನಿಮ್ಗೆ ತೋರ್ಸೋಣ ಅನಿಸ್ತು, ಹಂಗಾಗಿ ಹಾಗೆ ಇಟ್ಟಿದ್ದೀನಿ, ಮರ್ತ್ ಬಿಡ್ಬಾರ್ದು ಅಂತ. ಅದನ್ನ ಲಾಸ್ಟ್ ಗೆ ತೋರಿಸ್ತೀನಿ. ಅದಾದ್ಮೇಲೆ ಕೆಳಗಡೆ ಈ ಕವರ್ ಅಲ್ಲಿ ಏನಿದೆ ಅಂದ್ರೆ ನಮ್ಮ ಮನೆಯವ್ರದ್ದು ರೇಷ್ಮೆ ಮಡೆಗಳಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕಾಣಿಸ್ತಿದ್ಯಲ್ಲ, ಆ ಕಡೆ ಈ ಕಡೆ 6 ಸಿಂಗಲ್ ಸ್ಯಾರಿ ಕವರ್ಸ್ ಇದೆ. ಈ ಸಿಂಗಲ್ ಸ್ಯಾರಿ ಕವರ್ಸ್ ಅಲ್ಲಿ ನಾನು ರೇಷ್ಮೆ ಸೀರೆಗಳು ವಿತ್ ಈ ತರ ಮಗ್ಗಂ ವರ್ಕ್ ಮಾಡಿಸಿರೋ ಬ್ಲೌಸ್ಗಳು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಡಿಸೈನರ್ ಸ್ಯಾರೀಸ್. ಇದ್ರಲ್ಲಿ 2 ಇದೆ ಡಿಸೈನರ್ ಸ್ಯಾರೀಸ್. ಸೊ ಅದಾದ್ಮೇಲೆ ಕೆಳಗಡೆ ಆ ಕಡೆ 6 ಮತ್ತೆ ಈ ಕಡೆ 6 ಸಿಂಗಲ್ ಕವರ್ಸ್ ಏನಿದೆ ಅದ್ರಲ್ಲಿ ರೇಷ್ಮೆ ಸೀರೆಗಳಿದೆ. ನೆಕ್ಸ್ಟ್ ಇದು ನಾನು ಪ್ಯಾಕ್ ಆಫ್ 12 ಸ್ಯಾರಿ ಕವರ್ಸ್ ತರಿಸಿದೀನಿ ಅಂತ ಶಾರ್ಟ್ಸ್ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ. ಸೊ ಕ್ವಾಲಿಟಿ ಚೆನ್ನಾಗಿದೆ, ರಫ್ ಅಂಡ್ ಟಫ್ ಯೂಸ್ ಮಾಡಕ್ ಆಗಲ್ಲ, ಸ್ವಲ್ಪ ಡೆಲಿಕೇಟ್ ಆಗಿದೆ. ಏನಿದೆ ಅದು ರಿಯಲ್ ಆಗಿ ಹೇಳ್ಬೇಕಲ್ವಾ. ಸೊ ಸ್ವಲ್ಪ ಡೆಲಿಕೇಟ್ ಇದೆ, ಬಟ್ ಓಕೆ ಚೆನ್ನಾಗಿದೆ. ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಆರಾಮಾಗಿ 1 year ವರ್ಗೂ ಯೂಸ್ ಮಾಡ್ಕೋಬಹುದು. ಸೊ ಇದ್ರಲ್ಲಿ ಮಿನಿಮಮ್ 6 to 7 ಸ್ಯಾರೀಸ್ ಹಿಡ್ಸುತ್ತೆ 1 ಕವರ್ ಅಲ್ಲಿ. ಸೊ ಐ ಮೀನ್ ನೀಟಾಗಿ ಫೋಲ್ಡ್ ಆಗಿ ಚಿಕ್ಕದಾಗೋ ಸ್ಯಾರೀಸ್ ಆದ್ರೆ 7 ಹಿಡ್ಸುತ್ತೆ. ಸ್ವಲ್ಪ ದಪ್ಪ ಆಗೋ ತರ ಇದ್ರೆ ಅದು ಓನ್ಲಿ 5 ಹಿಡ್ಸುತ್ತೆ. ಸೊ ನೋಡಿ ಇಲ್ಲಿ ಇದೆಲ್ಲ ನಂದು ರೇಷ್ಮೆ ಸೀರೆಗಳು. ಹೊಸದಾಗಿ ನಮ್ ಚಿಕ್ಕಮ್ಮ, ಅಮ್ಮ, ಅಪ್ಪ ಅವರು ಕೊಡ್ಸಿದ್ದು ಎಲ್ಲಾನು ಬ್ಲೌಸ್ ಸ್ಟಿಚ್ ಮಾಡಿಸದೇ ಇರೋದು ಇದ್ರಲ್ಲಿ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ನಾರ್ಮಲ್ ಇದ್ರಲ್ಲಿ ಲೆನಿನ್ ಕಾಟನ್ ಸ್ಯಾರೀಸ್ ಇದೆ. ಆಲ್ಮೋಸ್ಟ್ ಕಾಟನ್ ಸ್ಯಾರೀಸ್ ಮತ್ತೆ ಲೆನಿನ್ ಮತ್ತೆ ಕಾಟನ್ ಸ್ಯಾರಿ ಮಿಕ್ಸ್ ಆಗಿದೆ ಇದ್ರಲ್ಲಿ. ಇದು ಎಲ್ಲಾನು ಪ್ಯೂರ್ ಕಾಟನ್ ಸ್ಯಾರೀಸ್. ಈ
ತರ ನೀವು ಸಪರೇಟ್ ಆಗಿ ಇಟ್ಕೊಂಡ್ರೆ, ಅಂದ್ರೆ ಹಂಚು ಸೆರಗಿನ ಸೀರೆ, ರೇಷ್ಮೆ ಸೀರೆ ಸಪರೇಟ್ ಆಗಿ ಇಟ್ಕೊಂಡ್ರೆ ನಿಮಗ್ ಬೇಕಾದಾಗ ಈಸಿಯಾಗಿ ತೆಕ್ಕೊಂಡ್ಬಿಡ್ಬೋದು. ಸೊ ನೋಡಿ, ನೆಕ್ಸ್ಟ್ ಇದು ಬಂದ್ಬಿಟ್ಟು ಎಲ್ಲ ಹಂಚು ಸೆರಗಿನ ಸ್ಯಾರೀಸ್. ಇದ್ರಲ್ಲೂ ಅಷ್ಟೇ ಎಲ್ಲಾನು ಹಂಚು ಸೆರಗಿನ ಸ್ಯಾರಿ. ಸೊ ಮೇಲೆ ಕಾಟನ್ ಇದೆ, ನಾನು ಜಾಸ್ತಿ ಕಾಟನ್ ಪ್ರಿಫರ್ ಮಾಡ್ತಾ ಇದ್ದೀನಿ ಇತ್ತೀಚೆಗೆ. ಸೊ ಅದು ಕಾಟನ್. ಅದಾದ್ಮೇಲೆ ಇದೆರಡು ಹಂಚು ಸೆರಗಿಂದು. ಇದು ಹೊಸದಾಗಿ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು, ಹಂಗಾಗಿ ಮೇಲೆ ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದೂನು ಕಾಟನ್, ಅದಾದ್ಮೇಲೆ ಇದೂನು ಹಂಚು ಸೆರಗಿಂದು. ಸೊ ಇದು ಬಂದ್ಬಿಟ್ಟು ನನ್ನ ಬಿಗ್ ಶೆಲ್ಫ್ ಅಲ್ಲಿ ಈ ತರ ಇಷ್ಟು ಸ್ಯಾರೀಸ್ ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಇದೊಂದು ಫಂಡ್. ಸೊ ಇದನ್ನ ಯಾವಾಗ ತುಂಬಿಸ್ತೀನೋ ಗೊತ್ತಿಲ್ಲ, ಇದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈ ಶೆಲ್ಫ್ ಈ ತರ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಚಿಕ್ಕ ಶೆಲ್ಫ್ ಇದೆ, ಆಯ್ತಾ. ಜಾಸ್ತಿ ಏನು ಹಿಡ್ಸಲ್ಲ, ಹಂಗಾಗಿ ಇದ್ರಲ್ಲಿ ಏನ್ ಇಟ್ಕೊಂಡಿದ್ದೀನಿ ಅಂದ್ರೆ ನಾನು ರೇರ್ ಆಗಿ ಯೂಸ್ ಮಾಡೋದು. ಇಲ್ಲಿ ಹಿಂದೆ ಕಾಣಿಸ್ತಿದ್ಯಲ್ಲ, ಇದು ಅಮ್ಮಂದು 9 ಗಜ ಸೀರೆಗಳು ಎಲ್ಲ. ಇದನ್ನು ಎಲ್ಲ 9 ಯಾರ್ಡ್ ಸ್ಯಾರೀಸ್. ಹಿಂದೆ ಈ ಕಡೆ ಈ ಸ್ಯಾರೀಸ್ ಕಾಣ್ತಿದ್ಯಲ್ಲ, ಈಕಲ್ ಸ್ಯಾರೀಸ್, ಇದ್ರ ಹಿಂದ್ಗಡೆನು 9 ಯಾರ್ಡ್ ಸ್ಯಾರೀಸ್ ಇದೆ. ನಾನು ಅದನ್ನ ರೇರ್ ಆಗಿ ಯಾವಾಗಾದ್ರೂ ಹಬ್ಬ, ಗೌರಿ ಪೂಜೆ ಇಂಥ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ತೀನಿ. ಸೊ ಅದನ್ನ ಹಿಂದೆ ಇಟ್ಬಿಟ್ಟಿದೀನಿ. ಅಂಡ್ ಇಲ್ಲಿ ಇದ್ 3 ಏನ್ ಕಾಣ್ತಿದೆ, ಇದು ಈಕಲ್ ಸ್ಯಾರಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಕಡೆ ಟವಲ್ಸ್ ಇದೆ, ಅದು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಲ್ವಾ, ಸೊ ಹ್ಯಾಂಡಿ ಆಗಿ ಇಟ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಈ ಶೆಲ್ಫ್. ನೆಕ್ಸ್ಟ್ ಈ ಶೆಲ್ಫ್ ಅಲ್ಲಿ ಹಿಂದ್ಗಡೆ ಕಾಣ್ತಿರೋ ದೋತ್ರಗಳು, ಲುಂಗಿ ಎಲ್ಲ ಹೊಸದು. ಏನಾದ್ರೂ ಫಂಕ್ಷನ್ ಇದ್ದಾಗ ನಮ್ಮ ಮನೆಯವ್ರಿಗೆ ವೇರ್ ಮಾಡೋದಿಕ್ಕೆ ಅಂತ ಅದನ್ನ ಹಿಂದೆ ಇಟ್ಟಿದ್ದೀನಿ. ಅದಾದ್ಮೇಲೆ ಇಲ್ಲಿ ಕಾಣಿಸ್ತಿರೋದು ಇದು ರೆಗ್ಯುಲರ್ ಆಗಿ ಅವರಿಗೆ ಲುಂಗಿ ಬೇಕು ಅಂದ್ರೆ ಇದು ರೆಗ್ಯುಲರ್ ಆಗಿ ಯೂಸ್ ಮಾಡೋದಕ್ಕೆ. ಈ 3 ಬಂದ್ಬಿಟ್ಟು ನಮ್ಮ ಮನೆಯವ್ರದ್ದು ಕುರ್ತಾ ಸೆಟ್ಸ್, ಫಂಕ್ಷನ್ ವೇರ್. ನೆಕ್ಸ್ಟ್ ಇದ್ರ ಹಿಂದಗಡೆ ಇಲ್ಲಿ ಕಾಣ್ತಿದ್ಯಲ್ಲ, ಈ ಕಡೆ ಜೀನ್ಸ್, ಶಾರ್ಟ್ ಟಾಪ್ಸ್ ಮತ್ತೆ ಇಲ್ಲಿ ಸ್ವೆಟ್ ಶರ್ಟ್ಸ್ ಇದೆ. ಇದ್ರ ಹಿಂದ್ಗಡೆ ನಂದು ದೊಡ್ಡ ದೊಡ್ಡ ಗೌನ್ಸ್ ಇದೆ, ಆರ್ಗನೈಸೇಷನ್ ಮಾಡ್ಬೇಕಾದ್ರೆ ತೋರಿಸಿದ್ದೆ ನಿಮ್ಗೆ. ಆ ಗೌನ್ಸ್ ನೆಲ್ಲ ಅಲ್ಲಿ ಇಟ್ಬಿಟ್ಟಿದ್ದೀನಿ, ಅದನ್ನ ನಾನು ಇತ್ತೀಚೆಗೆ ಯೂಸ್ ಮಾಡ್ತಿಲ್ಲ. ಸೊ ಅದು ಹಿಂದ್ಗಡೆ ಇದೆ. ಮುಂದೆ ಈ ತರ ಇಲ್ಲೆಲ್ಲ ಜೀನ್ಸ್, ಟಿ ಶರ್ಟ್ಸ್, ಜೀನ್ಸ್, ಶಾರ್ಟ್ ಕುರ್ತಾಸು, ಸ್ವೆಟ್ ಶರ್ಟ್ಸ್ ಇದೆ. ಈ ಶೆಲ್ಫ್ ಇಷ್ಟ ಆಯ್ತಾ. ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಶೆಲ್ಫ್. ಇದ್ರಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಮೆತ್ತಗೆ ಮೈ ಮೇಲೆ ನೀಟಾಗಿ ಕೂಡುವಂತ ಸ್ಯಾರೀಸ್, ಡೈಲಿ ವೇರ್ ಸ್ಯಾರೀಸ್ ಆಗಿರ್ಬೋದು, ಸಿಂಪಲ್ ಆಗಿರುವಂತ ಸ್ಯಾರೀಸ್. ಸೊ ಇದು ಈ 6 ಕವರ್ಸ್ ಅಲ್ಲೂ ಅದೇ ತರ ಇದೆ ಎಲ್ಲಾನು. ನೋಡಿ, ಡೈಲಿ ವೇರ್ ಮಾಡ್ತೀವಲ್ಲ ಆ ಕ್ಲಾತ್, ಜಾರ್ಜೆಟ್ ಅನ್ಕೊಳ್ಳಿ, ಆ ಕ್ಲಾತ್ ಅಲ್ಲಿ ಇರೋದೇ ಮ್ಯಾಕ್ಸಿಮಮ್ ಇದೆ ಇಲ್ಲೆಲ್ಲ. ಎಲ್ಲಾನು ವಿತ್ ಬ್ಲೌಸ್, ಎಲ್ಲಾ ಬ್ಲೌಸಸ್ನು ಸ್ಟಿಚ್ ಮಾಡ್ಸಿದೀನಿ. ಸೊ ಈ 6 ಕವರ್ಸ್ ಅಲ್ಲಿ ಆ ತರದ್ದಿದೆ. ಇದು ಒಂದ್ರಲ್ಲಿ ಮಾತ್ರ ಸ್ವಲ್ಪ ಗ್ರ್ಯಾಂಡ್ ಆಗಿ ವರ್ಕ್ ಸ್ಯಾರೀಸು ಗ್ರ್ಯಾಂಡ್ ಆಗಿರೋದು ಇದೆ. ಇನ್ನು ಉಳ್ದಿದ್ದೆಲ್ಲ ಡೈಲಿ ವೇರ್ ಸ್ಯಾರೀಸ್, ಆಯ್ತಾ. ನಾನ್ ಮುಂಚೆ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೆ, ಆ ಟೈಮ್ ಅಲ್ಲಿ ಉಟ್ಕೋತಿದ್ದೆ ಅದನ್ನೆಲ್ಲ. ಸೊ ಈ ಕಡೆ ಬಂದ್ರೆ ಇದೆಲ್ಲ ಲಂಗ, ಆಯ್ತಾ. ಅದಾದ್ಮೇಲೆ ಇಲ್ಲಿ ಒಂದ್ ಕವರ್ ಇದೆ. ಈ ಕವರ್ ಅಲ್ಲಿ ನಾನು ಒಂದಷ್ಟು ಬ್ಲೌಸ್ ಪೀಸ್ ಗಳು ಇಟ್ಟಿದ್ದೀನಿ. ನನಗೆ ಇಷ್ಟ ಆಗಿರೋದು, ಸ್ಟಿಚ್ ಮಾಡಿಸ್ಕೋಬೇಕು ಅನ್ಸಿದ್ದೆಲ್ಲ ಅದ್ರಲ್ಲಿ ಇಟ್ಟಿದ್ದೀನಿ. ಸ್ಟಿಚ್ ಮಾಡಿಸಿಲ್ಲ ಇನ್ನು. ಅಂಡ್ ಇಲ್ಲಿ ಕೆಳಗಡೆ ಏನ್ ಕಾಣ್ತಿದೆ, ಇದು ಮಂಗಳಗೌರಿ ಪೂಜೆಗೆ ನಾನು ಅದು ಟ್ರಯಾಂಗಲ್ ಶೇಪ್ ಅಲ್ಲಿ ಫೋಲ್ಡ್ ಮಾಡಿ ಇಡ್ತಾರಲ್ಲ, ಆ ಬ್ಲೌಸ್ ಪೀಸ್ ಇದೆ ಅದ್ರಲ್ಲಿ ಅಷ್ಟೇ. ಆ ಕಡೆ ಅದಾದ್ಮೇಲೆ ಈ ಕಡೆ ತೋರಿಸ್ತೀನಿ ಇರಿ. ಇದು ಅಂಡ್ ಇದು ಈ ತರ ನಿಮ್ಗೆ ಯಾವ್ದಾದ್ರು ಡ್ರೆಸ್ಗಳಿಗೆ ವಿತ್ ಜಿಪ್ ಇರೋದು ಕವರ್ಸ್ ಬಂದಿರುತ್ತೆ ನೋಡಿ. ಆ ಕವರ್ಸ್ ನ ನೀವು ಈ ತರ ಯುಟಿಲೈಸ್ ಮಾಡ್ಕೋಬಹುದು. ಈ ಕವರ್ ಅಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ ಪ್ಲೇನ್ ಮತ್ತೆ ಪ್ರಿಂಟೆಡ್ ಕಾಟನ್ ಬ್ಲೌಸಸ್ ನ ಮಾತ್ರ ಈ ತರ ರೋಲ್ ಮಾಡಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇದನ್ನ ನೀವು ಜಿಪ್ ಓಪನ್ ಮಾಡಿ ಯಾವ್ದು ಬೇಕೋ ಅದು ಈಸಿಯಾಗಿ ತೆಕ್ಕೊಳ್ಳಬಹುದು. ಅಂಡ್ ಇದ್ರಲ್ಲಿ ಹಂಚಿಂದು ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಬ್ಲೌಸಸ್ ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ನಿಮಗ್ ಡೌಟ್ ಬರ್ಬೋದು ಇದು ತೆಕ್ಕೊಳ್ಳೋದಿಕ್ ಕಷ್ಟ ಆಗತ್ತೆ ಅಂತ, ನಾನು ತೋರಿಸ್ತೀನಿ ಇರಿ. ಸೊ ನೋಡಿ, ಜಿಪ್ ಓಪನ್ ಮಾಡಿದ್ಮೇಲೆ ಫ್ರಂಟ್ ಇರೋದಂತೂ ಈಸಿಯಾಗಿ ಸಿಗುತ್ತೆ, ಅದನ್ನ ತೋರ್ಸಲ್ಲ. ನಿಮಗೆ ಲಾಸ್ಟ್ ಇರೋ ಬ್ಲೌಸ್ ಬೇಕು ಅಂದ್ರೆ
ಏನಾದ್ರೂ ಮೆಸ್ಸಿ ಆಯ್ತಾ, ಎಲ್ಲಾನು ನೀಟಾಗಿದೆ. ಇದೊಂದು ನೀಟಾಗಿ ಆಚೆ ತೆಕ್ಕೊಂಡ್ವಿ. ಸೊ ಈ ತರ ಸಾರಿ ಸೊ ಈ ತರ ನೀವು ಈಸಿಯಾಗಿ ಲಾಸ್ಟ್ ಇರೋ ಬ್ಲೌಸಸ್ ನು ತೆಕ್ಕೋಬಹುದು. ಸೊ ಈ ತರ ಆರ್ಗನೈಸ್ ಮಾಡ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಕಾಟನ್ ಬ್ಲೌಸಸ್ ಎಲ್ಲ ಒಂದ್ ಕಡೆ ಇರುತ್ತೆ, ಈಸಿಯಾಗಿ ನೀವು ಹುಡ್ಕಾಡೋ ಅವಶ್ಯಕತೆ ಇರಲ್ಲ, ಎಲ್ಲ ಒಂದೇ ಕಡೆ ಸಿಕ್ಬಿಡುತ್ತೆ. ಯಾವ ಕಲರ್ ಬೇಕೋ ಆ ಕಲರ್ ತಗೋಬಹುದು. ಸೊ ದಿಸ್ ಒನ್ ಅಂಡ್ ದಿಸ್ ಒನ್, ಇದ್ರಲ್ಲಿ ನೀವು ನೋಡ್ತಿರ್ಬೋದು ಎಲ್ಲ ಸ್ವಲ್ಪ ಗ್ರ್ಯಾಂಡ್ ಆಗಿರೋದು, ಗೋಲ್ಡನ್ ಜರಿ ಬಂದಿರೋದು ಇದ್ರಲ್ಲಿದೆ. ಸೊ ನಾನು ಈ ತರ ಇದು ನನಗೆ ಡ್ರೆಸ್ಸಿಗೆ ಬಂದಿರೋದು, ಆಮೇಲೆ ಸ್ವಲ್ಪ ಗ್ರ್ಯಾಂಡ್ ಆಗಿ ವರ್ಕ್ ಸ್ಯಾರೀಸಿಗೆ ಬಂದಿರೋ ಕವರ್ಸ್ ನ ತೆಗ್ಬಿಟ್ಟು ಈ ತರ ಆರ್ಗನೈಸ್ ಮಾಡ್ಕೊಂಡಿರೋದು. ಅದಾದ್ಮೇಲೆ ಇಲ್ಲಿ ಮಿಡಿಲ್ ಅಲ್ಲಿ ಒಂದು 3 ಶೂಸ್ ಇದೆ. ಇದ್ವಂದು ಅದಾದ್ಮೇಲೆ ಇದು ಮನೇಲಿ ಹಾಕೊಳ್ಳೋ ಸ್ಲಿಪ್ಪರ್ಸ್. ಸೊ ಇದ್ 3 ಇಲ್ಲಿ ಇಟ್ಟಿದ್ದೀನಿ. ಯಾಕೆ ಅಂದ್ರೆ ಅಥರ್ವನ್ಗೆ ಆಚೆ ವೇರ್ ಮಾಡೋ ಸ್ಲಿಪ್ಪರ್ಸ್ ಎಲ್ಲ ಹೊರಗಡೆನೆ ಇಟ್ಟಿದ್ದೀನಿ. ಇದು ಅವನಿಗೆ ಇನ್ನೂ ಆಗ್ತಿಲ್ಲ, ದೊಡ್ಡ ಸೈಜ್ ತಗೊಂಡ್ಬಿಟ್ಟಿದೀನಿ ಅಂತ ನಾನು ವಿಶಾಲ್ ಮಾರ್ಟ್ ವ್ಲಾಗ್ ಮಾಡಿದ್ದೆ ನೋಡಿ, ಅದ್ರಲ್ಲಿ ಹೇಳಿದ್ನಲ್ಲ ಅದು ಈ ಶೂಸೆ. ಸೊ ಇದು ತುಂಬಾ ದೊಡ್ಡದಿದೆ, ಅವ್ನು ಇನ್ನು ಇವನ್ ಹಾಕೋಬೇಕು ಅಂದ್ರೆ ಇನ್ನೂ 1 ಇಯರ್ ಆಗ್ಬೇಕು ಅನ್ಸುತ್ತೆ. ಸೊ ಇದೆಲ್ಲ ಹೊಸದು, ಹಂಗಾಗಿ ಕಬೋರ್ಡ್ ಅಲ್ಲಿ ಇಟ್ಟಿದ್ದೀನಿ. ಸೊ ಈ 3 ಯೂಸ್ ಮಾಡಿಲ್ಲ ಅವನು. ಸೊ ಇದೆಲ್ಲ ಕಬೋರ್ಡ್ ಅಲ್ಲಿ ಇಟ್ಟಿದ್ದೀನಿ. ಸೊ ದಿಸ್ ಈಸ್ ಅಬೌಟ್ ದಿಸ್ ಕಬೋರ್ಡ್. ಫೈನಲ್ ಆಗಿ ಕಬೋರ್ಡ್ ಅಲ್ಲಿ ಏನೇನ್ ಆರ್ಗನೈಸ್ ಆಗಿದೆ ಅಂತ ಹೇಳ್ಬೇಕು ಅಂದ್ರೆ, ಎಲ್ಲಾ ನನ್ ಸ್ಯಾರೀಸು ಇದ್ರಲ್ಲಿದೆ. ಹಂಚು ಸೆರಗಿಂದೆಲ್ಲ ನೀಟಾಗಿ ಸಪರೇಟ್ ಕವರ್ಸ್ ಅಲ್ಲಿ ನನಗೆ ಐಡಿಯಾ ಬರೋ ತರ ಕಾಟನ್ ಎಲ್ಲ ಒಂದ್ ಕಡೆ, ಜಾರ್ಜೆಟ್ ಎಲ್ಲ ಒಂದ್ ಕಡೆ, ಡೈಲಿ ವೇರ್ ಒಂದ್ ಕಡೆ, ಅದಾದ್ಮೇಲೆ ರೇಷ್ಮೆ ಸೀರೆ, ಹಂಚು ಸೆರಗಿಂದು, ಸ್ವಲ್ಪ ಸಿಂಪಲ್ ಆಗಿ ಆಚೆ ಹೋಗೋದಿಕ್ಕೆ ಒಂದ್ ಕಡೆ, ಗ್ರ್ಯಾಂಡ್ ಆಗಿ ಬೇಕಾಗೋದು ಒಂದ್ ಕಡೆ, ಈ ತರ ಸ್ಯಾರಿ ಕವರ್ಸ್ ನ ಯೂಸ್ ಮಾಡ್ಕೊಂಡು ಆರ್ಗನೈಸ್ ಮಾಡ್ಕೊಂಡಿರೋಂಥದ್ದು. ನೆಕ್ಸ್ಟ್ ಇದು ಜೀನ್ಸ್ ವೇರ್ಸ್ ಮತ್ತೆ ಟಾಪ್ಸ್ ಇಲ್ಲೇ ಇದೆ. ನಮ್ಮ ಮನೆಯವರಿಗೆ ಟ್ರೆಡಿಷನಲ್ ವೇರ್ ಎಲ್ಲ ಇದ್ರಲ್ಲಿದೆ. ಇಲ್ಲಿ ಹಿಂದೆ ನಮ್ಮ ಮನೆಯವ್ರದ್ದು ನಮ್ಮ ಮದ್ವೆದು ಕುರ್ತಾ ಇದೆ, ಅದನ್ನ ಇನ್ ಯಾವಾಗ ಹಾಕೋತಾರೆ, ಅದನ್ನ ಹಾಕೊಳ್ಳೋದಕ್ಕೆ ಆಗದೇ ಇಲ್ಲ ಅನ್ಸತ್ತೆ. ಸೊ ಅದನ್ನ ಹಿಂದ್ಗಡೆ ಇಟ್ಬಿಟ್ಟಿದ್ದೀನಿ ಅಷ್ಟೇ. ಈ ಕಬೋರ್ಡ್ ಕತೆ ಇಷ್ಟೇ. ನೆಕ್ಸ್ಟ್ ಇವಾಗ ಆ ಕಡೆ ಕಬೋರ್ಡ್ ನ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ ಒಂದ್ಸಲ ಫೈನಲ್ ಔಟ್ಲುಕ್ ಯಾವ ತರ ಇದೆ ಅಂತ. ಎಷ್ಟು ಚಂದ ಅನ್ಸುತ್ತಲ್ಲ, ನೀಟಾಗಿ ಆರ್ಗನೈಸ್ಡ್ ಆಗಿದ್ರೆ. ನನಗಂತೂ ಮೈಂಡ್ ಫುಲ್ ಪೀಸ್ಫುಲ್ ಫೀಲ್ ಆಗ್ತಿರುತ್ತೆ. ಈ ತರ ಆರ್ಗನೈಸ್ಡ್ ಆಗಿ ಇರ್ಬೇಕು, ಅವಾಗೆ ಚಂದ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಆರ್ಗನೈಸ್ ಮಾಡ್ಕೊಳ್ಳೋದಿಕ್ಕೆ, ಪೇಶನ್ಸ್ ಇಂದ ಮಾಡ್ಕೊಂಡ್ರೆ ಅದಾದ್ಮೇಲೆ ನೆಕ್ಸ್ಟ್ ಟೈಮ್ ಇಂದ ನಿಮ್ಗೆ ಕಬೋರ್ಡ್ ನ ಮೆಸ್ಸಿಯಾಗಿ ಇಟ್ಕೊಳ್ಳೋದಿಕ್ ಇಷ್ಟ ಆಗಲ್ಲ. ಸೊ ಇದ್ರಲ್ಲಿ ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಏನು ಅಂದ್ರೆ ಈ ಸ್ಯಾರಿ ಕವರ್ಸ್ ಅಲ್ಲಿ ಒಂದ್ರಲ್ಲಿ 6 to 7 ಇಡ್ಸುತ್ತಲ್ವಾ. ಸೊ ನಿಮ್ಗೆ ಒಂದ್ ಕ್ಯಾಟಗರಿಗೆ ಸಂಬಂಧಪಟ್ಟಿರೋದು ಅಂದ್ರೆ ಕಾಟನ್ ಎಲ್ಲ ಒಂದ್ರಲ್ಲಿ ಇಟ್ಕೊಳ್ಳಿ. ಒಂದ್ರಲ್ಲಿ ಇಡ್ಸಿಲ್ಲ ಅಂದ್ರೆ 2 ಸ್ಯಾರಿ ಕವರ್ ನ ಕಾಟನ್ ಗೆ ಡೆಡಿಕೇಟ್ ಮಾಡಿ, ನೆಕ್ಸ್ಟ್ 2 ಕವರ್ ಹಂಚು ಸೆರಗಿಂದು, ನೆಕ್ಸ್ಟ್ 2 ಡೈಲಿ ವೇರ್. ಈ ತರ ನೀವು ಆರ್ಗನೈಸ್ ಮಾಡ್ಕೊಂಡ್ರೆ ನಿಮಗೆ ಯಾವ ಟೈಮಲ್ಲಿ, ಇವಾಗ ನಾರ್ಮಲ್ ಮನೆಗೆ ಯಾರಾದ್ರೂ ಬಂದಾಗ ಸಿಂಪಲ್ ಆಗಿ ಕಾಟನ್ ಸ್ಯಾರಿ ಬೇಕು ಅಂದ್ರೆ ಈಸಿಯಾಗಿ ನೀವು ಕಾಟನ್ ಸ್ಯಾರಿ ಎದ್ರಲ್ಲಿ ಆರ್ಗನೈಸ್ ಮಾಡ್ಕೊಂಡಿರ್ತೀರಾ ಗೊತ್ತಿರುತ್ತೆ, ತಕ್ಕೋಬಹುದು. ಸೊ ಇದು ನೀಟಾಗಿ ಕವರ್ಸ್ ಅಲ್ಲಿ ಇರೋದ್ರಿಂದ ನೀವು ಒಂದು ತೆಗಿಯೋದ್ರಿಂದ ಇನ್ನೊಂದ್ ಸ್ಯಾರಿ ಫೋಲ್ಡಿಂಗ್ಸ್ ಹಾಳಾಗಲ್ಲ. ಸೊ ಅದು ಒಂದ್ ಟಿಪ್ಸ್ ಅಲ್ವಾ. ನೆಕ್ಸ್ಟ್ ನಿಮಗೆ ಕಂಪಲ್ಸರಿ ಡೈಲಿ ನೀಡ್ಸ್ ಏನಿದೆ ಅದು ಫ್ರಂಟ್ ಅಲ್ಲಿ ಇರ್ಲಿ, ಅನ್ನೆಸೆಸರಿ ಏನಿರುತ್ತೆ ಅದು ಹಿಂದ್ಗಡೆ ಇಟ್ಕೋಬಹುದು. ಸೊ ಹಿಂಗ್ ಮಾಡೋದ್ರಿಂದ ನೀವು ನಿಮ್ ಕಬೋರ್ಡ್ ಸ್ಪೇಸ್ ನು ಸೇವ್ ಮಾಡ್ದಂಗ ಆಗುತ್ತೆ. ಸೊ ಇಲ್ಲೆಲ್ಲ ನೋಡಿ ನಾನು 9 ಯಾರ್ಡ್ ಸ್ಯಾರಿ ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ ಅಲ್ವಾ, ಸೊ ಅದು ಹಿಂದೆ ಇಟ್ಕೊಂಡಿದ್ದೀನಿ. ಮುಂದೆ ಈ ತರ ಯಾವಾಗಾದ್ರೂ ಸಡನ್ಲಿ ಬೇಕು ಅಂದ್ರೆ ನಾನು ಇಲ್ಕಲ್ ಸ್ಯಾರಿ, ಇದು ಕಾಟನ್ ಇರುತ್ತೆ, ಗ್ರ್ಯಾಂಡ್ ಆಗಿರುತ್ತೆ, ಸೊ ಇದನ್ನ ಮುಂದೆ ಇಟ್ಕೊಂಡಿದ್ದೀನಿ ಈ ತರ. ನೆಕ್ಸ್ಟ್ ಬಂದ್ಬಿಟ್ಟು ಇದು ನಾನು ಇಲ್ಲೇ ಬ್ಯಾಂಗ್ಳೂರಲ್ಲ ಎಲ್ಲಾದ್ರೂ ಆಚೆ ಹೋಗ್ಬೇಕು ಅಂದ್ರೆ ಬೇಕು ನನಗೆ, ಸೊ ಇದು ಮುಂದೆ ಇಟ್ಟಿದ್ದೀನಿ. ಇದ್ರ ಹಿಂದ್ಗಡೆ ದೊಡ್ಡ ದೊಡ್ಡ ಗೌನ್ಸ್ ಎಲ್ಲ ಇದೆ, ಅದು ಬೇಕಾಗಲ್ಲ, ಸೊ ಹಿಂದೆ. ಸೊ ಇದು ಒಂದ್ ಟಿಪ್ಸ್, ನಿಮಗೆ ಡೈಲಿ ಕಂಪಲ್ಸರಿ ಇಂಥದ್ದು ಬೇಕು ಅಂತ ಅನ್ಸೋದು ಮುಂದೆ ಇಟ್ಕೊಳ್ಳಿ. ಅನ್ನೆಸೆಸರಿ ನೀವು ಜಾಸ್ತಿ ವೇರ್ ಮಾಡಲ್ಲ, ಯಾವಾಗೋ ಒಂದ್ಸಲ ವೇರ್ ಮಾಡ್ತೀರಾ ಅನ್ನೋದನ್ನ ಹಿಂದೆ ಇಟ್ಬಿಡಿ.
ಸೊ ಈ ಟಿಪ್ಸ್ ಯೂಸ್ ಆಗುತ್ತೆ ಅನ್ಕೊಂಡಿದ್ದೀನಿ. ಅಂಡ್ ನನ್ ಕಬೋರ್ಡ್ ಆರ್ಗನೈಸೇಷನ್ ಬಗ್ಗೆ ಯಾರು ಏನು ಕಮೆಂಟ್ಸೇ ಮಾಡಿಲ್ಲ. ನನ್ನ ಆದ್ಮಿ ಒಂದೇ ನನಗ್ ಕಾಲ್ ಮಾಡಿ ಎಷ್ಟು ನೀಟಾಗಿ ಇಟ್ಟಿದ್ಯಾ ವೈನಿ ಅಂತ ಹೇಳಿದ್ ಬಿಟ್ರೆ, ಇಷ್ಟೊಂದ್ ಜನ ಸಬ್ಸ್ಕ್ರೈಬರ್, ನಿಯರ್ಲಿ 211 ಸಬ್ಸ್ಕ್ರೈಬರ್ಸ್ ಇದೀರಾ, ನನಗೆ ಒಂದ್ 10 ಕಮೆಂಟ್ಸ್ ಬೇಡವಾ ಅಟ್ಲೀಸ್ಟ್? ಯಾವ ತರ 8.5 hours ಕೂತು ಮಾಡಿದ್ದೀನಿ. ಓಕೆ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಆದ್ರೂ ಕಮೆಂಟ್ ಮಾಡಿ. ನೀವು ನನ್ ಜೊತೆ ಇಂಟರಾಕ್ಟ್ ಆದಷ್ಟು ನನಗೆ ಇಂಟ್ರೆಸ್ಟ್ ಬರುತ್ತೆ ವ್ಲಾಗ್ಸ್ ಮಾಡೋದಿಕ್ಕೆ. ಪ್ಲೀಸ್ ಸಪೋರ್ಟ್ ಮಾಡಿ ಆಯ್ತಾ? ಸೊ ಬನ್ನಿ ಇವಾಗ ನೆಕ್ಸ್ಟ್ ಈ ಕಬೋರ್ಡ್ ತೋರಿಸ್ತೀನಿ. ಇದ್ರಲ್ಲಿ ಏನು ಅಂದ್ರೆ ನಮ್ ರೆಗ್ಯುಲರ್ ವೇರ್, ನಮ್ಮ ಮನೆಯವ್ರದ್ದಾಗಿರ್ಬೋದು, ನಂದಾಗಿರ್ಬೋದು, ಅಥರ್ವನ್ ಆಗಿರ್ಬೋದು, ಆಮೇಲೆ ಅಥರ್ವನ್ ಹೊಸ ಬಟ್ಟೆನೂ ಇದ್ರಲ್ಲೇ ಇದೆ. ಸೊ ಇದು ನಮ್ಮ ರೆಗ್ಯುಲರ್ ವೇರ್ ಕಬೋರ್ಡ್ ಅಂತಾನೆ ಅನ್ಕೊಳ್ಳಿ. ಸೊ ನೋಡಿ, ಒಂದ್ಸಲ ಔಟ್ಲುಕ್ ತೋರಿಸ್ತೀನಿ. ಈ ತರ ಇದೆ ಆಯ್ತಾ? ಇವಾಗ ಬನ್ನಿ ಡೀಟೇಲ್ಡ್ ಆಗಿ ತೋರಿಸ್ತೀನಿ. ಸೊ ಇಲ್ಲಿ ಏನ್ ಕಾಣಿಸ್ತಿದೆ, ಈ ಹ್ಯಾಂಗರ್ಸ್ ನ ಯೂಸ್ ಮಾಡ್ಕೊಂಡು ನಾನು ನಮ್ಮ ಮನೆಯವ್ರ ಫಾರ್ಮಲ್ ಪ್ಯಾಂಟ್ಸ್ ಆಗಿರ್ಬೋದು, ಜೀನ್ಸ್ ಪ್ಯಾಂಟ್ಸ್ ಆಗಿರ್ಬೋದು, ಅಂಡ್ ಇದು ಪುಲ್ ಓವರ್ಸ್ ಅಂತಾರಲ್ಲ ಅದು, ಅವನ್ನೆಲ್ಲ ಈ ತರ ಹ್ಯಾಂಗರ್ಸ್ ಯೂಸ್ ಮಾಡ್ಕೊಂಡು ಹಾಕಿದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ಅವರಿಗೆ ಆರ್ಗನೈಸರ್ಸ್ ತರಿಸಿದ್ದೆ. ಇದ್ರಲ್ಲಿ ಈಚ್ ಆರ್ಗನೈಸರ್ ಅಲ್ಲಿ 6 ಕಂಪಾರ್ಟ್ಮೆಂಟ್ಸ್ ಇದೆ. ನಾನು ಆಲ್ರೆಡಿ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ ಇದ್ರ ಬಗ್ಗೆ. ಸೊ ನೋಡಿ, ಇಲ್ಲಿ ಇದನ್ನ ಈ ತರ ಎಳ್ಕೊಂಡು ನೀವು ಬಟ್ಟೆ ತೆಕ್ಕೋಬಹುದು. ಇದ್ರಲ್ಲಿ ಅವ್ರದ್ದು ಡೈಲಿ ವೇರ್ ನೈಟ್ ಪ್ಯಾಂಟ್ಸ್ ಮತ್ತೆ ಶಾರ್ಟ್ಸ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದ್ರಲ್ಲಿ ಅವ್ರದ್ದು ಡೈಲಿ ವೇರ್ ಟಿ ಶರ್ಟ್ಸ್ ಇದೆ. ಏನಾಗ್ತಿತ್ತು ಅಂದ್ರೆ ಅವ್ರದ್ದು ಟಿ ಶರ್ಟ್ಸ್ ಎಲ್ಲ 1 by 1 ಈ ತರ ಸ್ಟೆಪ್ ಬೈ ಸ್ಟೆಪ್ ಹಾಕಿದ್ರೆ, ಕೆಳಗಡೆ ಇರೋ ಟಿ ಶರ್ಟ್ ತೆಗೆದ್ರೆ ಮೇಲಿರೋದ್ ಮೆಸ್ಸಿ ಆಗ್ಬಿಡುತ್ತೆ, ನಾನ್ ಬೈದ್ ಬಿಡ್ತೀನಿ ಅಂತ ಹೆದರ್ಕೊಂಡು ಮೇಲ್ಗಡೆ ಸಿಗೋದನ್ನೇ ಹಾಕೋತಿದ್ರು ಅವರು. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಯಾವ ಟಿ ಶರ್ಟ್ ಬೇಕೋ ಅದನ್ನ ಆರಾಮಾಗಿ ತೆಕ್ಕೋಬಹುದು. ಸೊ ಇದ್ರಲ್ಲಿ 6 ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಈ ತರ ಅವ್ರದ್ದು ಡೈಲಿ ವೇರ್ ಟಿ ಶರ್ಟ್ಸ್ ಇದ್ರಲ್ಲಿ ಆರ್ಗನೈಸ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕಾಣಿಸ್ತಿದ್ಯಲ್ಲ ಕೆಳಗಡೆ, ಅದ್ರಲ್ಲಿ ಅವ್ರದ್ದು ಸ್ವೆಟ್ ಶರ್ಟ್ಸ್ ಇದೆ. ಇವಾಗ ಇನ್ನೇನ್ ಸಮ್ಮರ್ ಸ್ಟಾರ್ಟ್ ಆಗ್ತಾ ಬಂತಲ್ಲ, ಸೊ ಸ್ವೆಟ್ ಶರ್ಟ್ಸ್ ಅವ್ರು ಹಾಕೊಳ್ಳಲ್ಲ, ಹಂಗಾಗಿ ಅದ್ರಲ್ಲಿ ಆರ್ಗನೈಸ್ ಮಾಡಿದೀನಿ. ಇಲ್ಲಿ ಮಿಡಿಲ್ ಅಲ್ಲಿ ಏನಪ್ಪಾ ಇದು 2 ಶರ್ಟ್ ಕಾಣ್ತಿದೆ ಅನ್ಕೋಬೇಡಿ. ಅವರು ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆದಾಗಿಂದ ಫಾರ್ಮಲ್ಸ್ ಶರ್ಟ್ಸ್ ಅದೆಲ್ಲ ವೇರ್ ಮಾಡ್ತಾನೆ ಇಲ್ಲ. ಹಂಗಾಗಿ ವಾಶ್ ಮಾಡಿರೋದೆಲ್ಲ ಐರನ್ ಮಾಡದೆ ಹಂಗೆ ಇಟ್ಬಿಟ್ಟಿದ್ದೆ. ಸೊ ಅದನ್ನ ಐರನಿಗೆ ಕೊಟ್ಟಿದ್ದಾರೆ. ಇಲ್ಲಿ ಏನಿಲ್ಲ ಅಂದ್ರು ಇಷ್ಟ ಹೈಟ್ ಅಲ್ಲಿ ಅವ್ರದ್ದು ಶರ್ಟ್ಸ್ ಬರುತ್ತೆ ಐರನ್ ಆಗಿರೋದು. ಸೊ ಈ ಐರನಿಗೆ ಕೊಟ್ಟಿದ್ದಾರೆ, ಹಂಗಾಗಿ 2 ಶರ್ಟ್ ಇದೆ ಅಲ್ಲಿ. ನೆಕ್ಸ್ಟ್ ಈ ಶೆಲ್ಫ್ ಬಂದ್ಬಿಟ್ಟು ಅಥರ್ವಂದು. ಮೇನ್ ಈ ಶೆಲ್ಫ್ ಬಗ್ಗೆನೆ ಹೇಳ್ಬೇಕು ನಾನು. ಯಾಕೆ ಅಂದ್ರೆ ಮಕ್ಳು ಬಟ್ಟೆನೆ ನಮಗೆ ತುಂಬಾ ಮೆಸ್ಸಿ ಆಗೋದು. ಸೊ ಅವನ್ ಬಟ್ಟೆಗೆ ನಾನು ಈ ತರ ಐಡಿಯಾ ಮಾಡಿ ಈ ಆರ್ಗನೈಸರ್ಸ್ ತರ್ಸ್ಕೊಂಡಿರೋದು. ಅದಕ್ಕೂ ಮುಂಚೆ ಫಸ್ಟ್ ಹೇಳ್ಬಿಡ್ತೀನಿ, ಇಲ್ಲಿ ಹಿಂದ್ಗಡೆ ಇದೇನ್ ಕಾಣ್ತಿದ್ಯಲ್ಲ, ಇಲ್ಲಿ ಇದು ಕ್ಲಾತ್ ಡೈಪರ್ಸ್ ಆಯ್ತಾ. ಇದನ್ನ ತರ್ಸಿದೀನಿ, ಬಟ್ 1 ಸಲ 2 ಸಲ ಅಷ್ಟೇ ಹಾಕಿರೋದು. ಸೊ ಇನ್ನು ನಂತರ ಯಾರಾದ್ರೂ ಕ್ಲಾತ್ ಡೈಪರ್ ತರಿಸ್ಬೇಕು ಅಂತ ಯೋಚನೆಯಲ್ಲಿ ಇರ್ತಿರೋ, ದಯವಿಟ್ಟು ತರಿಸ್ಬೇಡಿ, ವೇಸ್ಟ್ ಆಫ್ ಮನಿ. ಸೊ ಅದನ್ನ ಹಾಕಲ್ಲ ಅಂತ ಹಿಂದೆ ಇಟ್ಬಿಟ್ಟಿದ್ದೀನಿ. ಅಂಡ್ ಇದೆಲ್ಲ ಏನು ಅಂದ್ರೆ ಫುಲ್ ಸ್ಲೀವ್ಸ್ ಟಿ ಶರ್ಟ್ಸ್ ಇರೋದು. ಇನ್ನು ಈ ಬಿಸಿಲು ಸ್ಟಾರ್ಟ್ ಆಗಿದೆ ಆಲ್ರೆಡಿ ಬ್ಯಾಂಗ್ಳೂರಲ್ಲಿ. ಸೊ ಅವ್ನ ಅದನ್ನ ಹಾಕೊಳ್ಳಲ್ಲ ಇವಾಗ, ಯಾವಾಗಾದ್ರೂ ಚಳಿ ಅನ್ಸ್ದಾಗ ಅಷ್ಟೇ ಬೇಕಾಗುತ್ತೆ. ಸೊ ಅದನ್ನ ಇಲ್ಲೇ ಈಸಿಯಾಗಿ ಸಿಗುತ್ತೆ, ಆರಾಮಾಗಿ ನೋಡಿ ಈಸಿಯಾಗಿ ಸಿಗುತ್ತೆ. ಬಟ್ ರೆಗ್ಯುಲರ್ ಆಗಿ ಬೇಕಾಗಿಲ್ಲ ಅಂತ ಅದನ್ನ ಈ ತರ ಹಿಂದೆ ಆರ್ಗನೈಸ್ ಮಾಡಿದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಕಡೆ ದುಬುಟಿ ಅಂತಾರೆ ಗೊತ್ತಾ, ಬಟ್ಟೆಲಿ ಹಳೆ ಸೀರೆಗಳಲ್ಲೆಲ್ಲ ಸ್ಟಿಚ್ ಮಾಡಿಸ್ತಾರಲ್ಲ ಅದು ದುಬುಟಿ ಅವಂದು. ಅದಾದ್ಮೇಲೆ ಇದು ಕಿವಿಗೆ ಹಾಕೊಳ್ಳೋದು, ಅದು ಅವನಿಗೆ ತುಂಬಾ ದೊಡ್ಡ ಸೈಜ್ ಇದೆ, ಬಟ್ ನನ್ಗೆ ತುಂಬಾ ಇಷ್ಟ ಆಯ್ತು ಅಂತ ತಗೊಂಡ್ಬಂದಿದೀನಿ. ಸೊ ಅದು ಸದ್ಯಕ್ಕೆ ಯೂಸ್ ಮಾಡಕ್ ಆಗಲ್ಲ, ಹಿಂದೆ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಆರ್ಗನೈಸರ್ಸ್ ಬಗ್ಗೆ ಹೇಳ್ತೀನಿ. ಇದು ಈ 2 ಆರ್ಗನೈಸರ್ಸ್ ಏನಿದೆ, 2 ಅಲ್ಲ ಸಾರಿ, ಇದ್ 1 ಆರ್ಗನೈಸರ್. ಇದ್ರಲ್ಲಿ ಒಂದು ನೈಟ್ ವೇರ್ ಸೆಟ್ಸ್ ಇದೆ, ಅಂದ್ರೆ ಪ್ಯಾಂಟು ಮತ್ತೆ ಟಿ ಶರ್ಟ್ಸ್ ಇರೋದು. ಅದಾದ್ಮೇಲೆ ಈ 3ರಲ್ಲೂ ಸೆಟ್ ಟಿ ಶರ್ಟ್ ಮತ್ತೆ ಚಡ್ಡಿ ಆ ತರ ಸೆಟ್ಸ್ ಇದೆ. ಸೊ ನೋಡಿ, ನೀವು ಇದನ್ನ ಈಸಿಯಾಗಿ ಈ ತರ ರಿಮೂವ್ ಮಾಡ್ಕೋಬಹುದು. ನಾನು ವಿತ್ ಬಾಟಮ್ ವೇರ್ ಟಿ ಶರ್ಟ್ ಅಲ್ಲಿ ಈ ತರ ರೋಲ್ ಮಾಡಿ ಇಟ್ಟಿದ್ದೀನಿ.
ಈಸಿಯಾಗಿ ಸಿಗುತ್ತೆ. ನೀವು ಫೋಲ್ಡ್ ಮಾಡಿ ಮತ್ತೆ ವಾಶ್ ಮಾಡಿರೋ ಬಟ್ಟೆ ಇಡ್ಬೇಕಾದ್ರೂ ಮೈಂಟೈನ್ ಮಾಡ್ಬೇಕು ಇದನ್ನ, ಅವಾಗ ಮಾತ್ರ ಇದೇ ತರ ಇರೋದಕ್ ಸಾಧ್ಯ. ನೆಕ್ಸ್ಟ್ ಬಂದ್ಬಿಟ್ಟು ಇದೆರಡೂನು ಅವಂದು ಬಾಟಮ್ ವೇರ್ಸ್, ಅವನ್ ಚಡ್ಡಿಗಳು. ಇದ್ರಲ್ಲೂ ಮತ್ತೆ ನಾನು ಈ ತರ ನೋಡಿ, ಇದ್ರಲ್ಲಿ ಎಲ್ಲಾನು ಪ್ಲೈನ್ ಚಡ್ಡಿಗಳೇ ಇದೆ, ಆ ತರ ಮಾಡ್ಕೊಂಡಿದೀನಿ. ಸೊ ಅದ್ರಲ್ಲೆಲ್ಲ ಪ್ಲೈನ್, ಅದ್ರ ಮೇಲ್ಗಡೆ ಇಟ್ಟಿದ್ದೀನಲ್ಲ, ಇದ್ರಲ್ಲಿ ಒಂದ್ ಸ್ವಲ್ಪ ಲೈನ್ಸ್ ಈ ತರ ಬಂದಿರೋದು, ಇದು ಒಂದ್ ಸ್ವಲ್ಪ ಸೈಡಿಗೆ ಲೈನ್ಸ್ ಬಂದು ಡಿಸೈನ್ ಬಂದಿರೋದು, ಈ ತರ ಇದೆರಡು ಒಂದು ಚಡ್ಡಿ. ಅದಾದ್ಮೇಲೆ ಇದು ವಿತೌಟ್ ಬಾಟಮ್ ವೇರ್ ಓನ್ಲಿ ಟಿ ಶರ್ಟ್ಸ್ ಇರುತ್ತಲ್ಲ, ಆ ಸೆಕ್ಷನ್ ಇದು. ಸೊ ಈ ಎಲ್ಲಾ ಆರ್ಗನೈಸರ್ಸ್ ನಾ ಆಲ್ರೆಡಿ ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ ಆರ್ಗನೈಸರ್ಸ್ ಏನಿದೆ ಇದ್ರ ಕ್ವಾಲಿಟಿ ಮಾತ್ರ ಟಾಪ್ ಅಂದ್ರೆ ಟಾಪ್ ಆಗಿದೆ. ಇದು ಅಂತೂ ತುಂಬಾ ಚೆನ್ನಾಗಿ ಬಾಳ್ಕೆ ಬರುತ್ತೆ ನಿಮಗೆ. ಈ ಆರ್ಗನೈಸರ್ಸ್ ಚೆನ್ನಾಗಿದೆ, ನಮ್ಮ ಮನೆಯವ್ರಿಗೆ ತರಿಸಿರೋದು. ಸ್ಯಾರಿ ಕವರ್ಸ್ ಸ್ವಲ್ಪ ಡೆಲಿಕೇಟ್ ಇದೆ, ಬಟ್ ಓಕೆ, ನಾನ್ ಹೆಂಗೂ ನೀಟಾಗಿ ಮೇಂಟೈನ್ ಮಾಡ್ತೀನಲ್ವಾ, ನನಗೆ ಓಕೆ. ಸ್ವಲ್ಪ ರಫ್ ಆಗಿ ಹ್ಯಾಂಡಲ್ ಮಾಡೋರಾದ್ರೆ ಸೊ ಇನ್ನು ಒಂದ್ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ನೋಡ್ಕೊಳ್ಳಿ. ನನ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅನ್ಕೊಂಡೆ, ಬಟ್ ಓಕೆ, 287 ಅರೌಂಡ್ 12 ಕವರ್ಸ್ ಅಂದ್ರೆ ಅಷ್ಟೇ ಬರೋದು. ಸೊ ನೆಕ್ಸ್ಟ್ ಇದು ಮತ್ತೆ ಇದ್ರಲ್ಲಿ ಒಂದು ಓನ್ಲಿ ಪ್ಯಾಂಟ್ಸ್, ವಿತೌಟ್ ಟಿ ಶರ್ಟ್ಸ್ ಓನ್ಲಿ ಪ್ಯಾಂಟ್ಸ್ ಇರುತ್ತಲ್ಲ, ಅದನ್ನ ಈ ತರ ಆರ್ಗನೈಸ್ ಮಾಡಿದ್ದೀನಿ. ಸೊ ನೀವು ನೋಡ್ತಿದ್ರೆ ಇವಾಗ ಇದೆರಡರಲ್ಲಿ ಅವನ್ ಪ್ಯಾಂಟ್ಸು, ಇದು ಅವನ್ ಟಿ ಶರ್ಟ್ಸ್, ಇದು ಅವನ್ ಚಡ್ಡಿ, ಇದು ಈ 3 ಬಂದ್ಬಿಟ್ಟು ಅವನ್ದು ಡೈಲಿ ವೇರ್ ಸೆಟ್ಸ್ ವಿತ್ ಬಾಟಮ್ ವೇರ್, ಇದು ಬಂದ್ಬಿಟ್ಟು ನೈಟ್ ವೇರ್. ಇವಾಗ ಅವನ್ದು ಇದು ಮಾತ್ರ ಜಾಸ್ತಿ ಯೂಸ್ ಆಗುತ್ತೆ, ಇದು ಮತ್ತೆ ಇದು ಜಾಸ್ತಿ ಯೂಸ್ ಆಗುತ್ತೆ. ಇದು ನೈಟ್ ವೇರ್ ಸೆಟ್ ಅವನಿಗೆ ಈಗ ಹಾಕ್ತಿಲ್ಲ, ಯಾಕಂದ್ರೆ ಅದು ಫುಲ್ ಸ್ಲೀವ್ಸ್ ಇದೆ, ಶೆಕೆ ಆಗುತ್ತೆ ನೈಟ್ ಟೈಮ್ ಅಲ್ಲಿ, ಅವ್ನ್ ಶೆಕೆ ಆದ್ರೆ ಮಲ್ಗದೇ ಇಲ್ಲ. ಸೊ ಪ್ಯಾಂಟ್ಸ್ ಮತ್ತೆ ಫುಲ್ ಸ್ಲೀವ್ಸ್ ಟಿ ಶರ್ಟ್ಸ್ ಇರೋದ್ರಿಂದ ಅದು ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀನಿ. ಸೊ ದಿಸ್ ಈಸ್ ಅಬೌಟ್ ಅಥರ್ವ ಸೆಕ್ಷನ್. ಸೊ ಹಿಂದ್ಗಡೆ ಅನ್ನೆಸೆಸರಿ ದೊಡ್ಡದಾಗೋದಾಗಿರ್ಬೋದು, ಇವಾಗ ಯೂಸ್ ಮಾಡದೇ ಇರೋದಾಗಿರ್ಬೋದು, ಅದನ್ನ ಇಟ್ಕೊಂಡಿದ್ದೀನಿ. ಮುಂದೆ ಈ ತರ ಆರ್ಗನೈಸರ್ಸ್ ಅಲ್ಲಿ ರೆಗ್ಯುಲರ್ ವೇರ್. ಸೊ ಮಕ್ಕಳು ಆರ್ಗನೈಸರ್ಸ್ ಮಾತ್ರ ನಿಜ ಇದನ್ನ ಯೂಸ್ ಮಾಡ್ಕೊಳ್ಳಿ. ಐಡಿಯಾ ತುಂಬಾ 4 ವರ್ಷದ ಮೇಲೆ ಆ ತರದವರಿಗೆ ಈ ಆರ್ಗನೈಸರ್ಸ್ ಸೆಟ್ ಆಗಲ್ಲ, ಯಾಕಂದ್ರೆ ಬಟ್ಟೆ ದೊಡ್ಡದಾಗಿರುತ್ತೆ. ಇದು ಬಟ್ಟೆ ತುಂಬಾ ಚಿಕ್ಕದು, ಆರ್ಗನೈಸರ್ ತುಂಬಾ ಚಿಕ್ಕದು, ಆ ತರದನ್ ಬಟ್ಟೆನು ಇವಾಗ ಚಿಕ್ಕದು ಇರುತ್ತಲ್ಲ, ಸೊ ಇವಾಗ ಸೆಟ್ ಆಗುತ್ತೆ ಆರಾಮಾಗಿ. ಒಂದ್ 3.5 years ವರ್ಗು ಯೂಸ್ ಮಾಡ್ಕೋಬಹುದು ಅಂತ ಅನ್ಕೊಂಡಿದೀನಿ. ಹೋಪ್ ಸೊ, ನೋಡ್ಬೇಕು. ಸೊ ಅಷ್ಟಾಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಈ ಶೆಲ್ಫ್, ಇದು ಬಂದ್ಬಿಟ್ಟು ಅಥರ್ವೊಂದು ಹೊಸ ಬಟ್ಟೆ ಶೆಲ್ಫ್, ಆಯ್ತಾ. ಸೊ ಇದ್ರಲ್ಲಿ ಯಾವ ತರ ಆರ್ಗನೈಸ್ ಮಾಡಿದ್ದೀನಿ ಅಂದ್ರೆ, ಇಲ್ಲಿ ಹಿಂದ್ಗಡೆ ಏನ್ ಕಾಣ್ತಿದೆ ನೋಡಿ ನಿಮ್ಗೆ, ಅದೆಲ್ಲ ಒಂದು ಕ್ಲಾತ್ ಕ್ಯಾಪ್ಸ್, ಆಯ್ತಾ. ಇಲ್ಲಿ ಕಾಣೋದು ಇದು ಕ್ಲಾತ್ ಇಂದು ಕ್ಯಾಪ್ಸ್, ಅದ್ರ ಕೆಳಗಡೆ ಇರೋದು, ಈ ಕಡೆ ಕೆಳಗಡೆ ಇರೋದೆಲ್ಲ ಒಂದು ಹೊಸ ಬಟ್ಟೆ ದೊಡ್ಡದಾಗೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ವಿಂಟರ್ ವೇರ್ಸ್, ಇದೆಲ್ಲ ವಿಂಟರ್ ವೇರು, ಮತ್ತೆ ಅವನ್ ನ್ಯಾಪ್ಕಿನ್ಸು ಅದು ಎಲ್ಲ ಇಲ್ಲೇ ಇದೆ. ಸೊ ವಿಂಟರ್ ವೇರ್ ಏನಿದೆ ಅದನ್ನೆಲ್ಲ ಇವಾಗ ಹಿಂದ್ಗಡೆ ಹಾಕ್ಬಿಟ್ಟಿದೀನಿ, ಯೂಸ್ ಮಾಡಲ್ಲ ಅಲ್ವಾ. ಅದಾದ್ಮೇಲೆ ಈ ಹೊಸ ಬಟ್ಟೆ ಎಲ್ಲ ಏನಿದೆ ಅದೆಲ್ಲ ತುಂಬಾ ದೊಡ್ಡದಾಗುತ್ತೆ ಅವನಿಗೆ, ಇನ್ನು 1.5 2 years ಬೇಕನ್ಸುತ್ತೆ ಅದನ್ನ ಹಾಕೋದಿಕ್ಕೆ, ಅದನ್ನು ಹಿಂದೆ ಇಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ಮುಂದೆ ಇಲ್ಲಿ ಏನೇನ್ ಕಾಣ್ತಿದೆ ಅದನ್ನ ಯಾವ ತರ ಆರ್ಗನೈಸ್ ಮಾಡಿದ್ದೀನಿ ಹೇಳ್ತೀನಿ ನೋಡಿ. ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಪಾರ್ಟಿ ವೇರ್ ತರ ಇದೆ. ಇಲ್ಲಿ ಜೀನ್ಸ್ ಪ್ಯಾಂಟು, ಶರ್ಟು, ಆಮೇಲೆ ಈ ಡಂಗ್ರೀಸು ಅದೆಲ್ಲ ಬರುತ್ತಲ್ಲ ಅದಿದೆ. ನೆಕ್ಸ್ಟ್ ಈ ಕಡೆ ಬಂದ್ಬಿಟ್ಟು ಇದೆಲ್ಲ ಧೋತಿ, ಮೇಲೆ ಕಾಣ್ತಿರೋದು ಧೋತಿ, ಇಲ್ಲಿವರೆಗೂ ಮಡಿ ಮತ್ತೆ ಇದಿಷ್ಟು ಧೋತಿ. ಅದಾದ್ಮೇಲೆ ಇಲ್ಲಿ ಓನ್ಲಿ ಶರ್ಟ್ಸ್ ವಿತೌಟ್ ಬಾಟಮ್ ಇರೋದು ಓನ್ಲಿ ಶರ್ಟ್ಸ್ ಇಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಇದೆಲ್ಲ ಒಂದು ಕುರ್ತಾ ಸೆಟ್ಸ್, ಆಯ್ತಾ. ಅದಾದ್ಮೇಲೆ ಇಲ್ಲಿ ಬಂದ್ಬಿಟ್ಟು ಅವ್ನ್ ಸ್ವೆಟ್ ಶರ್ಟ್ಸ್, ಮತ್ತೆ ಹೊಸದಾಗಿ ಯೂಸ್ ಮಾಡದೇ ಇರೋ ಸೆಟ್ಸ್ ಇದೆ ಒಂದು, ಅವೆಲ್ಲ ಇದು ಹೊಸ ಬಟ್ಟೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಕಡೆ ಅವ್ನ್ ಬರ್ತ್ಡೇ ಡ್ರೆಸ್ ಇದೆ ನೋಡಿ ಇದು. ನೆಕ್ಸ್ಟ್ ಇದೆಲ್ಲ ಬಾಟಮ್ ವೇರ್, ಆಯ್ತಾ. ಜೀನ್ಸ್ ಪ್ಯಾಂಟ್ಸ್ ಜೂಡಿಯೋದಲ್ಲಿ ತಗೊಂಡಿರೋದು ಅದು ಎಲ್ಲ ಇದೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು
ಅವನ್ ಫಸ್ಟ್ ಇಯರ್ ಬರ್ಡೇ ಡ್ರೆಸ್ ಬ್ಲೇಸರ್ ಸೆಟ್ ತುಂಬಾ ಗ್ರ್ಯಾಂಡ್ ಆಗಿದೆ, ಸಖತ್ತಾಗಿ ಕಾಣುತ್ತೆ ಅವನಿಗೆ. ಸೊ ಇದು ಅವನ್ ಹೊಸ ಬಟ್ಟೆ ಸೆಕ್ಷನ್ ಆಯ್ತಾ. ಎಲ್ಲಾನು ಈಸಿ ಆಗಿದೆ. ಅಂಡ್ ಫೋಲ್ಡಿಂಗ್ಸ್ ಅಲ್ಲಿ ಕೆಲವರು ನೀಟಾಗಿ ಫೋಲ್ಡ್ ಮಾಡಿರ್ತಾರೆ. ಏನ್ ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ, ಇವಾಗ ನೋಡಿ ಇದ್ರಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ. ಈ ತರ ಫೋಲ್ಡ್ ಮಾಡಿದೀನಿ ನಾನು, ಇದ್ರಲ್ಲೇ ಅದ್ರ ಬಾಟಮ್ ಇಟ್ಟು ಈ ತರ ಫೋಲ್ಡ್ ಮಾಡಿದೀನಿ. ನೀವು ಇದೇ ತರ ಫೋಲ್ಡ್ ಮಾಡ್ತಿರ್ಬೋದು, ಬಟ್ ಕಬೋರ್ಡ್ ಅಲ್ಲಿ ಇಡ್ಬೇಕಾದ್ರೆ ಏನ್ ಮಿಸ್ಟೇಕ್ ಮಾಡ್ತೀರಾ, ಈ ತರ ಇಡ್ತೀರಾ. ಸೊ ಈ ತರ ಇಟ್ಟಾಗ ಅದು ಅಕ್ವರ್ಡ್ ಆಗಿ ಕಾಣುತ್ತೆ. ಬಟ್ ಇದನ್ನ ಈ ತರ ರೊಟೇಟ್ ಮಾಡಿ ಈ ಎಡ್ಜ್ ಈ ಕಡೆ ಬರೋ ತರ ಇಟ್ರೆ ನೀಟಾಗಿ ಆರ್ಗನೈಸ್ಡ್ ಆಗಿ ಕಾಣುತ್ತೆ. ಅಷ್ಟೇ ಸಿಂಪಲ್ ಟ್ರಿಕ್ಸ್ ಇರುತ್ತೆ ಬಟ್ಟೆ ಆರ್ಗನೈಸೇಷನ್ ಅಲ್ಲಿ. ಸೊ ನೋಡಿ ಎಷ್ಟು ನೀಟಾಗಿ ಕಾಣ್ತಿದೆ ಅಂತ ಇವಾಗ. ಸೊ ಆಯ್ತಲ್ವಾ, ಇದು ಅಥರ್ವೊಂದು. ಸೊ ದಿಸ್ ಈಸ್ ದ ಲಾಸ್ಟ್ ಅಂಡ್ ಫೈನಲ್ ಶೆಲ್ಫ್. ಸೊ ಇದ್ರಲ್ಲಿ ಯಾವ ತರ ಇದೆ ಅಂತ ನೋಡಿ. ಈ ಕಡೆ ಏನ್ ಕಾಣ್ತಿದ್ಯಲ್ಲ, ಇದೆಲ್ಲ ನಂದು ರೆಗ್ಯುಲರ್ ವೇರ್. ಎಲ್ಲಾನು ನಾನು ಡೈಲಿ ವೇರ್ ಮಾಡುವಂತ ಡ್ರೆಸ್ಸಸ್ ಇದು. ನೈಟ್ ಪ್ಯಾಂಟ್ಸು, ಟಿ ಶರ್ಟ್ಸು ಅಂಡ್ ಇದೊಂದು ಶಾರ್ಟ್ ಕುರ್ತಾ ನನಗೆ ಫುಲ್ ಕಂಫರ್ಟಬಲ್ ಇದೆ. ನಾನು ಟ್ರಿಪ್ಪಿಗೆ ಹೋದಾಗ ಹಾಕೊಂಡಿದ್ದೆ ಇದನ್ನ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ರೆ ಅದನ್ನ ಆಚೆ ಹೋದಾಗ ಹಾಕೊಳ್ಳೋದಿಕ್ಕೆ ಇಡ್ಲೇ ಇಲ್ಲ ನಾನು. ನನಗೆ ಅದು ಕಂಫರ್ಟ್ ಆಗಿರೋದಕ್ಕೆ ಮನೇಲಿ ಹಾಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ಸೊ ನೋಡಿದ್ರಲ್ಲ, ಇದೆಲ್ಲ ಸೆಕ್ಷನ್ ಬಂದ್ಬಿಟ್ಟು ನಂದು ರೆಗ್ಯುಲರ್ ವೇರ್ ನೈಟ್ ಪ್ಯಾಂಟ್ಸು, ಟಿ ಶರ್ಟ್ಸು, ಶಾರ್ಟ್ ಕುರ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಒಂದು ಆರ್ಗನೈಸರ್ ಕಾಣ್ತಿದೆ ನೋಡಿ, ಅದ್ರ ಮೇಲ್ಗಡೆ ಈ ತರ ನನ್ನ ರೆಗ್ಯುಲರ್ ವೇರ್ ಕುರ್ತಾಸ್ ಇದು ಬಂದ್ಬಿಟ್ಟು ಹೊಸದು. ಸ್ವಲ್ಪ ನಂದೆಲ್ಲ ಸಿಂಪಲ್ ಆಗಿ ಇರುತ್ತೆ ಬಟ್ಟೆಗಳು. ಸೊ ನಾ ಆಚೆ ಹೋದಾಗ ಹಾಕೊಳ್ಳೋದಕ್ಕೆ ಬೇಕಾಗುವಂತ ಟಾಪ್ಸ್ ಇದು. ಸೊ ಈ ಎರಡು ಲೈನ್ ಬಂದ್ಬಿಟ್ಟು ನನ್ ಕುರ್ತಾಸ್. ನೆಕ್ಸ್ಟ್ ಇಲ್ಲಿ ಮುಂದೆನೆ ಕಾಣ್ತಿರೋದು ಇದು ನನ್ ಸ್ಕಾರ್ಫ್ಸ್ ಆಯ್ತಾ. ಸೊ ನೆಕ್ಸ್ಟ್ ಈ ಕಡೆ ಎಡ್ಜ್ ಅಲ್ಲಿ ಕಾಣ್ತಿರೋದು ನನ್ ಲೆಗ್ಗಿಂಗ್ಸ್. ಇದೆಲ್ಲ ನನ್ ಲೆಗ್ಗಿಂಗ್ಸ್. ಸೊ ಯಾ ದಟ್ಸ್ ಇಟ್. ದಿಸ್ ಈಸ್ ಅಬೌಟ್ ಮೈ ಶೆಲ್ಫ್. ನೋಡಿ ಯಾವ ತರ ಆರ್ಗನೈಸ್ಡ್ ಆಗಿದೆ. ಸೊ ಒಂದು ಫೈನಲ್ ಔಟ್ಲುಕ್. ಯಾ ಇಷ್ಟೇ. ಅಂಡ್ ಯಾಕಪ್ಪ ಮತ್ತೆ ಬೆಡ್ ತೋರಿಸ್ತಿದೀನಿ ಅನ್ಕೋಬೇಡಿ. ವಿಶಾಲ್ ಮಾರ್ಟ್ ಅಲ್ಲಿ ತಗೊಂಡಿದ್ನಲ್ಲ ಬೆಡ್ ಸ್ಪ್ರೆಡ್ ಅಂಡ್ ಪಿಲ್ಲೋ ಕವರ್ಸ್, 429 MRP ಇದೆ ಅಂತ. ಸೊ ಅದು ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ಬೇಕು ಅನಿಸ್ತು. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸೊ ಚೆನ್ನಾಗಿದೆ, ನೀವು ಟ್ರೈ ಮಾಡಿ ಆಯ್ತಾ. ಸೊ ನೋಡಿದ್ರಲ್ಲ ನನ್ನ ಕಬೋರ್ಡ್ಸ್ ನಾನು ಯಾವ ತರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ, ಏನೆಲ್ಲ ಆರ್ಗನೈಸರ್ಸ್ ಯೂಸ್ ಮಾಡಿದ್ದೀನಿ ಅಂತ ನಿಮ್ಗೂ ತೋರಿಸಿದ್ದೀನಿ. ಸೊ ಈ ವ್ಲಾಗ್ ನಿಮ್ಗೂ ಹೆಲ್ಪ್ಫುಲ್ ಆಗುತ್ತೆ ಅನ್ಕೊಂಡಿದ್ದೀನಿ. ಒಂದಷ್ಟು ಟಿಪ್ಸ್ ಹೇಳಿದ್ನಲ್ಲ, ಅದನ್ನ ಯೂಸ್ ಮಾಡ್ಕೊಂಡು ನೀವು ನಿಮ್ ಕಬೋರ್ಡ್ ನ ಆರ್ಗನೈಸ್ ಮಾಡ್ಕೊಳ್ಳಿ. ಇನ್ ಮುಂದೆ ಯಾವತ್ತು ಮೆಸ್ಸಿ ಕಬೋರ್ಡ್ಸ್ ನೋಡೋ ಸಂದರ್ಭ ಬರೋದಿಲ್ಲ ಅಂತ ಹೇಳ್ತೀನಿ ಅಷ್ಟೇ. ಸೊ ನನ್ನ ಈ ಕಬೋರ್ಡ್ ಆರ್ಗನೈಸೇಷನ್ ಬ್ಲಾಗ್, ಐ ಮೀನ್ ಕಬೋರ್ಡ್ ಟೂರ್ ಬ್ಲಾಗ್ ನಿಮ್ಗೆ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ಯಾರೆಲ್ಲ ನನ್ನ ಬ್ಲಾಗ್ ನ ಪೂರ್ತಿಯಾಗಿ ನೋಡಿದೀರಾ, ಪ್ಲೀಸ್ ಒಂದು ಲೈಕ್ ಮಾಡಿ. ಅಟ್ಲೀಸ್ಟ್ ನನಗೆ ಗೊತ್ತಾಗುತ್ತೆ, ಹೌದು ಇವ್ರು ನನ್ನ ಬ್ಲಾಗ್ಸ್ ನ ಪೂರ್ತಿಯಾಗಿ ನೋಡ್ತಿದ್ದಾರೆ, ಇಷ್ಟ ಆಗ್ತಿದೆ ನನ್ನ ಬ್ಲಾಗ್ಸ್ ಅಂತ. ಎಷ್ಟು ಡಿಸ್ಟರ್ಬ್ ಮಾಡ್ತಿದೆ ಈ ಕೆಮ್ಮು. ಅಥರ್ವಿ ಮಲಗಿದ್ದಾನೆ, ಬೇಗ ವ್ಲಾಗ್ ಮಾಡಿ ಮುಗ್ಸೋಣ ಅಂದ್ರೆ ಕೆಮ್ಮು ಬಿಡ್ತಿಲ್ವೇ, ಏನ್ ಮಾಡೋದು. ಸೊ ಈ ಕಬೋರ್ಡ್ ಟೂರ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಇಲ್ಲಾಂದ್ರೆ ನನ್ ಕೆಮ್ಮು ಜಾಸ್ತಿ ಆಗೋ ತರ ಕಾಣಿಸ್ತಿದೆ. ನನಗೆ ನಗು ಬರ್ತಿದೆ ಕೆಮ್ಮಿ. ಸೊ ಈ ಆರ್ಗನೈಸೇಷನ್ ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕೆಮ್ಮಿ ಕಣ್ಣಲ್ಲಿ ನೀರು ಬಂತು. ಮೇ ಬಿ ಕಂಟಿನ್ಯೂ ಆಗಿ ಮಾತಾಡಿದ್ದಕ್ಕೆ ಅನ್ಸುತ್ತೆ, ತಡೀತಿಲ್ಲ ಅನ್ಸುತ್ತೆ. ನಾನು ಟೀಚಿಂಗ್ ಎಲ್ಲ ಹೆಂಗ್ ಮಾಡ್ತಿದ್ನೋ ಏನೋ, ಅವಾಗೆಲ್ಲ ಕಂಟಿನ್ಯೂ ಆಗಿ ನಿಂತು ಲೆಸನ್ ಹೇಳೋದು,
ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಎಕ್ಸ್ಪ್ಲೈನ್ ಮಾಡೋದೆಲ್ಲ ಮಾಡ್ತಿದ್ದೆ. ಈಗ ಒಂದ್ ಸ್ವಲ್ಪ ಕಂಟಿನ್ಯೂ ಆಗಿ ಮಾತಾಡಿ ಬ್ಲಾಗ್ ಮಾಡಿದ್ದಕ್ಕೆ ಇಷ್ಟೊಂದು ಕೆಮ್ಮು ಬರ್ತಿದ್ಯಾ, ಅಥವಾ ಇವತ್ತು ಇಡ್ಲಿ ಚಟ್ನಿ ಸಾಂಬಾರ್ ಮಾಡಿದ್ದೆ ಆಯ್ತಾ. ಹೆಂಗಾಗಿದೆ ಅಂದ್ರೆ ಟಾಪ್ ಟಾಪ್ ಆಗಿದೆ. ಇಡ್ಲಿ ಚೆನ್ನಾಗಾಗಿದೆ ಅಂತ ಬಿಸಿ ಬಿಸಿ ಇಡ್ಲಿಗೆ ಚೆನ್ನಾಗಿ ತುಪ್ಪ ಹಾಕೊಂಡು ತಿಂದಿದ್ದೀನಿ. ಮೋಸ್ಟ್ಲಿ ಅದ್ರ ಎಫೆಕ್ಟ್ ಅನ್ಸುತ್ತೆ ಕೆಮ್ಮು ಬರ್ತಿರೋದು. ಹೌವರ್ ನಿಮ್ಮನ್ನ ಕೆಮ್ಮೋದನ್ನ ತೋರಿಸಿ ಡಿಸ್ಟರ್ಬ್ ಮಾಡಲ್ಲ. ನನ್ನ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಕೆಮ್ಮು ನನಗೆ ಸಪೋರ್ಟ್ ಮಾಡ್ತಿಲ್ಲ ಮಾರಾಯ್ರೆ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಏನು ಗೊತ್ತಾ, ವ್ಲಾಗ್ ಎಂಡ್ ಮಾಡಿದ್ಮೇಲೆ ಏನಕ್ಕೂ ಕಬೋರ್ಡ್ ಓಪನ್ ಮಾಡಿದೆ. ನಿಮಗೆ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಒಂದು ಸ್ಯಾರಿ ತೋರಿಸ್ತೀನಿ ಅಂತ ಹೇಳಿದ್ದೆ, ಮೀಶೋಯಿಂದ ತರಿಸಿರೋದು. ವೈಟ್. ಸೊ ದಿಸ್ ಈಸ್ ದ ಸ್ಯಾರಿ. ತುಂಬ ಸಾಫ್ಟ್ ಕಾಟನ್ ಇದೆ. ಹೇಳಿದ್ನಲ್ಲ, ಇತ್ತೀಚೆಗೆ ನನಗೆ ಕಾಟನ್ ವೇರ್ ತುಂಬ ಪ್ರಿಫರ್ ಮಾಡ್ತಾ ಇದ್ದೀನಿ. ಸೊ ನಾನು ಆ್ಯಕ್ಚುಲಿ ರಾಯಲ್ ಬ್ಲೂ ಅಂದ್ಕೊಂಡು ಆರ್ಡ್ರ್ ಮಾಡಿದ್ದು, ಬಟ್ ಇದು ನೆವಿ ಬ್ಲೂ ಬಂದಿದೆ. ಬಟ್ ಕಲರ್ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು, ಹಾಗಾಗಿ ರಿಟರ್ನ್ ಮಾಡಲಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಈ ರೀತಿ ತೋರಿಸ್ತೀನಿ ಸ್ಯಾರಿ ಯಾವ ಥರ ಇದೆ ಅಂತ. ಸೊ ನೋಡಿ, ಈ ಥರ ಇದೆ ಸ್ಯಾರಿ. ಇದು ಕಾಟನ್ ಸ್ಯಾರಿ ಆಯಿತಾ. ಇದಕ್ಕೆ ಈ ಥರ ಸಿಲ್ವರ್ ಥ್ರೆಡ್ಡಲ್ಲಿ ಬಾರ್ಡರ್ ಬಂದಿದೆ. ಸ್ವಲ್ಪ ತಿನ್ನಾಗೇ ಇದೆ, ಬಟ್ ತುಂಬ ಸಾಫ್ಟಾಗಿದೆ. ಇದಕ್ಕೆ ಪಲ್ಲು ಯಾವ ಥರ ಬಂದಿದೆ ಅಂದರೆ ಈ ಥರ, ಈ ಕಲರಲ್ಲಿ ಈ ಥರ ಏನಂತಾರೆ, ಸ್ಟ್ರೈಪ್ಸ್ ಅಂತ ಹೇಳ್ಬೋದು. ಇದನ್ನ ಏನು ಪಲ್ಲು ಅಂತಾರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಪಲ್ಲು ಈ ಥರ ಬಂದಿದೆ, ಆಮೇಲೆ ಇದಕ್ಕೆ ಈ ಥರ ಕುಚ್ಚು ಬಂದಿದೆ. ಸೊ ದಿಸ್ ಈಸ್ ದ ಸ್ಯಾರಿ ಐ ಆರ್ಡರ್ಡ್ ಫ್ರಮ್ ಮೀಶೋ. ಯಾವುದೋ ಕಲರ್ ಆರ್ಡರ್ ಮಾಡಿದೆ, ಬಟ್ ಬೇರೆ ಕಲರ್ ಬಂತು. ಅಂದ್ರೂ ನನಗೆ ಈ ಕಲರ್ ಇಷ್ಟ ಆಗಿದೆ. ಸೊ ಐ ಆಮ್ ಕೀಪಿಂಗ್ ಇಟ್. ಈ ಸ್ಯಾರಿ ನಿಮಗೇನಾದರೂ ಬೇಕು ಅಂದರೆ ಇದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ತರಿಸ್ಕೊಳ್ಳಿ ಆಯಿತಾ. ತುಂಬ ಚೆನ್ನಾಗಿದೆ. ಇದ್ರ ಜೊತೆ ಒಂದು ಸಿಲ್ವರ್ ಕಲರ್ ಸಿಂಪಲ್ ಆಗಿರೋ ಬ್ಲೌಸ್ ಹಾಕ್ಕೊಂಡು ಆಕ್ಸಿಡೈಸ್ಡ್ ಜ್ಯುವೆಲರಿ ಹಾಕ್ಕೊಂಡ್ರೆ, ನಾನು ಇವಾಗೇ ಹೇಳ್ತಿದ್ದೀನಿ, ಸಖತ್ತಾಗಿ ಕಾಣ್ತಿರ್ತೀರ ಯಾರೇ ಆಗಲಿ. ಸೊ ನಿಮಗೂ ಬೇಕು ಅಂದರೆ ತರಿಸ್ಕೊಳ್ಳಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇವತ್ತಿನ ವ್ಲಾಗ್ನ ಇನ್ನು ಇಲ್ಲೇ ಎಂಡ್ ಮಾಡ್ತೀನಿ. ಜಾಸ್ತಿ ಕಂಟಿನ್ಯೂ ಮಾಡೋಕ್ಕೂ ಆಗ್ತಿಲ್ಲ ನನಗೆ. ಸೊ ಪ್ಲೀಸ್ ಡೂ ಸಪೋರ್ಟ್ ಮೀ. ಆ್ಯಂಡ್ ಈ ಆರ್ಗನೈಸೇಷನ್ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಪದೇ ಪದೇ ಅದನ್ನೇ ಹೇಳ್ತಿದ್ದೀನಿ ಅಂತ ಡಿಸ್ಟರ್ಬ್ ಆಗಬೇಡಿ. ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ, ಏನೋ ವ್ಲಾಗ್ ಮಾಡಿದಾಗ ನಿಮಗಿಷ್ಟ ಆಗ್ತಿದೆಯೋ ಇಲ್ವೋ ಸಬ್ಸ್ಕ್ರೈಬರ್ಸಿಗೆ ಅಂತ ತಿಳ್ಕೊಳ್ಳೋ ಕುತೂಹಲ ಅಷ್ಟೆ. ಸೊ ಪ್ಲೀಸ್ ಡೂ ಕಮೆಂಟ್ಸ್ ನಿಮ್ಗೇನು ಅನ್ನಿಸ್ತು ಅಂತ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್.